ಖಾಗೆ ಅವರು ಪ್ರತ್ಯೇಕ ಉತ್ತರ ಕರ್ನಾಟಕ ಕುರಿತು ಚರ್ಚೆ ಮಾಡ್ತಾ ಇದ್ದಾರೆ. ಅನುದಾನ ವಿಚಾರದಲ್ಲಿ ನಾವು ಭಿಕ್ಷೆ ಬಿಡೋ ಪರಿಸ್ಥಿತಿ ಬಂದಿದೆ, ಪೈಸಾಗಳ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ 2-3 ಸಲ ಮಾತಾಡಿದ್ದಾರೆ ಅವರು. ಅವರ ಆತಂಕ ಅಂದರೆ ನಮಗೂ ಹೆಚ್ಚು ಕೆಲಸ ಆಗಬೇಕು ಅನ್ನೋ ಆತಂಕ. ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಒಂದು ಕಡೆ ಅವ್ರು ಇದ್ದರೂ ಕೂಡ ನಮಗೂ ಹೆಚ್ಚು ಡೆವಲಪ್ಮೆಂಟ್ ಬಗ್ಗೆ ಒತ್ತು ಕೊಡಿ ಅನ್ನೋದು ಅವ್ರು ಹೇಳುವಂಥ ಉದ್ದೇಶ. ಪ್ರತ್ಯೇಕ ರಾಜ್ಯ ಆಗಬೇಕಂತ ಹೇಳುವಂಥದ್ದಾಗಲ್ಲ, ಅದು ಜಾರಿ ಕೂಡ ಆಗಲಿಕ್ಕೆ ಆಗೋಲ್ಲ. ಸೊ ಅವರ ಹೆಚ್ಚು ಆಗಬೇಕು ಅನ್ನೋದು ಅವರ ಆಸೆ ಅಷ್ಟು. ಕೇಂದ್ರಕ್ಕೆ ಮತ್ತು ರಾಷ್ಟ್ರಪತಿಗೂ ನಾವು ಪತ್ರ ಬರೆದೀನಿ ಅಂತ ಹೇಳ್ತಾ ಇದ್ದಾರೆ ಪ್ರತ್ಯೇಕ ರಾಜ್ಯ ಕುರಿತು. ಇಲ್ಲ, ಅಲ್ಲಿ ಅವ್ರು ಡಿಸಿಷನ್ ಮಾಡೋಕ್ಕಾಗೋಲ್ಲ. ಡಿಸಿಷನ್ ಮಾಡೋರು ಸ್ಟೇಟ್ ಗೌರ್ಮೆಂಟ್ ಅವರು, ಇವರೆಲ್ಲ ಮಾಡಬೇಕು, ಸದನ ಮಾಡಬೇಕು. ಸೊ ಸಮಸ್ಯೆ ಇದೆ ಅವ್ರದ್ದು. ಸಮಸ್ಯೆ ಕೆಲವು ಪ್ರಾಜೆಕ್ಟ್ ಬಗ್ಗೆ ಮೊನ್ನೆ ಕೂಡ CM ಅವ್ರು ಮೀಟಿಂಗ್ ಮಾಡಿದ್ದಾರೆ ಅವ್ರದ್ದು ನೀರಾವರಿ ಯೋಜನೆ ಬಗ್ಗೆ ಒಂದು. ಸೊ ಹಂತವಾಗಿ ಇಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಸಮಸ್ಯೆಗಳನ್ನು. ಎಲ್ಲ ಯಾರು ಹೇಳ್ಯಾರ ಮತ್ತೆ ಹೇಳ್ಯಾರ? ಇಲ್ಲ 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 ಸರ್, ಈಗ ಪ್ರತಿ ಬಾರಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕನ್ನೋದು ಹೇಳೋದಾಗಿದೆ. ಆಗೋದು ಯಾವಾಗ? ನಾವು ಕೂಡ ನೋಡಿ, ನಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಮುಂಚೆ ನಾವು ಮಂತ್ರಿಗಳಿದ್ದಾಗ 3rd ಗೇಟ್ನಿಂದ ಮಚ್ಚೆವರೆಗೆ ಒಂದು ಒಳ್ಳೆಯ ರಸ್ತೆ ಮಾಡಿದ್ವಿ. ಅಲ್ಲೆಲ್ಲ ಕಮರ್ಷಿಯಲ್ ಆಯಿತು. ಬಾಕ್ಸಾಟ್ ರೋಡ್ ಡೆವಲಪ್ಮೆಂಟ್ ಮಾಡಿದ್ವಿ. ಕಣಬುರ್ಗಿ ರೋಡ್ ಈಗೂ ಮಾಡಿದ್ವಿ, ಮುಂಚೆನೂ ಈಗೂ ಮಾಡ್ತಾಯಿದ್ದೀವಿ. ಸೊ ಫ್ಲೈಓವರ್ 270 ಕೋಟಿಗೆ ಫ್ಲೈಓವರ್ ಮಾಡ್ತಾಯಿದ್ವಿ. ಸೊ ನಮಗೇನು ಸಾಧ್ಯ ಇದೆ, ಸರ್ದಾರ ಕಾಲೇಜಿಗೆ ಹೊಸ ಕಟ್ಟಡ ಕಟ್ತಾಯಿದ್ವಿ. ನೀರಾವರಿ ಸಾಕಷ್ಟು ಕೆರೆ ತುಂಬಿ ಯೋಜನೆ ಮಾಡ್ತಾಯಿದ್ವಿ. ಸೊ ಪ್ರಯಾರಿಟಿ ಮ್ಯಾಗ ಮಾಡ್ತಾಯಿದ್ವಿ. ಅದಕ್ಕೂ ಇದಕ್ಕೂ ಹೆಸರಿಲ್ಲ. ದಿವಸ ಪಾರ್ಟಿ ನಡೀತೇವ. ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದು ಕಡೆಯಲ್ಲಿ ಸೇರ್ತಾರೆ. ಸೊ ಊಟ ಮಾಡ್ತಾರೆ. ಎಲ್ಲ ಕಡೆ ದಿವಸ ನಡೀತಾ ಇದೆ ಅದು. ಒಂದು 3-4 ಕಡೆ ಯಾರು ದಿವಸ ಶಾಸಕರು ಸೇರ್ತಾರೆ. ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ. ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ. ಹೀಗಾಗಿ ಅದಕ್ಕೇನು ರಾಜಕೀಯ ಇಲ್ಲ. ನಮಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದಂತ ಕೇಳಿದ್ವಿ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಹೀಗಾಗಿ ಸೇರಿದ್ರೆ ಇಲ್ಲ, ಅದು ಕಾಯಿ ಮುಂದಿನ ಸಲ ಇನ್ನೂ ಹೆಚ್ಚಾಗ್ತೈತೆ. ಅದು ಮುಂದಿನ ಅಧಿವೇಶನಕ್ಕೆ ಡಬಲ್ ಆಗ್ತೈತೆ ಅದು. ಈಗ ಮುಂದಿನ ದಿನದಲ್ಲಿ ನೀವೇನಾದರೂ ಔತಣಕೂಟ ಮಾಡ್ತೀರಾ ಶಾಸಕರಿಗೆ? ದಿವಸ ಇದೇ ದಿವಸ ನಡೆದಿದ್ದಿಲ್ಲ, ವಿಶೇಷ ಇಲ್ಲ. ನಿನ್ನೆ ಒಂದು ಗಂಟು, ಮೊನ್ನೆ ST ಆಯಿತು, ನಾಡ್ದು SC ಇದೆ, ನಮಗೆ ಜನರಲ್ ಇದೆ. ಈಗ ವಾಲ್ಮೀಕಿ ಪೀಠದ ಸ್ವಾಮೀಜಿ ಅವರು ನಿನ್ನೆ ಒಂದು ಮಾತಾಡಿದ್ರು, ಏನು CM ಆಗಿ ಸಿದ್ದರಾಮಯ್ಯ ಅವ್ರ ಮುಂದುವರೆದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಆದರೆ ಬದಲಾವಣೆ ಆದರೆ ದಲಿತ CM ಆಗ್ಬೋದು ಅಥವಾ ಜಾರಕಿಹೊಳಿ ಅವರದ್ದು ನಮ್ಮ ಬೆಂಬಲ ಇದೆ ಅಂತ ಪರೋಕ್ಷವಾಗಿ DK ಅವರು ಆಗ್ಬಾರ್ದು. ಅವರವರು ಇಚ್ಛೆಯನ್ನು ವ್ಯಕ್ತ ಮಾಡಲಿಕ್ಕೆ ಅವ್ರದ್ದು ಹಕ್ಕಿದೆ. ಅವ್ರು ಹೇಳ್ತಾರೆ, ನಾವು ಯಾರು ವಿರೋಧ ಮಾಡಲಿಕ್ಕಾಗಲ್ಲ. DKಶಿ ಪರವಾಗಿ ಹೇಳ್ತಿದ್ದಾರೆ, ಪರಮೇಶ್ವರ್ ಪರವಾಗಿ ಹೇಳ್ತಾರೆ, ನಮ್ಮ ಪರವಾಗಿ ಇದೆ, CM ಮುಂದುವರಿಬೇಕಂತ ಇದೆ. ಅವರವ್ರ ಅಭಿಪ್ರಾಯ ಅದು ಅಷ್ಟೇ. ಸರ್, ಸಾಕಷ್ಟು ಸಮಸ್ಯೆಗಳಿದ್ದಾವೆ ಬೆಳಗಾವಿ ಇರ್ಬೋದು ಅಥವಾ ಈ ಉತ್ತರ ಕರ್ನಾಟಕ ಭಾಗದಲ್ಲಿ. ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಬರೀ ಡಿನ್ನರು, ಪಾಲಿಟಿಕ್ಸು, ಈ ರೀತಿಯಾದಂಥ ವಿಚಾರದಲ್ಲಿ ಸರ್ಕಾರ ಮಗ್ನ ಆಗಿದೆ ಅಂತೇಳಿ BJP. ನೋಡಿ, ಡಿನ್ನರ್ ಆಗೋದು ಅದು ಬಿಟ್ಟ ಮೇಲೆ 7 ಗಂಟೆ 8 ಗಂಟೆಗೆ ಆವಾಗ ಅಧಿವೇಶನ ಇರೋಲ್ಲ. ಅಧಿವೇಶನ ಟೈಮ್ನಾಗ ಚರ್ಚೆ ಮಾಡ್ತಾರೆ. ಅವರವರ ಕಷ್ಟ ಏನಿದೆ ಕಾನ್ಸ್ಟಿಟ್ಯೂನ್ಸಿ ವೈಸು, ಜಿಲ್ಲಾ ವೈಸು, ಅದನ್ನು ಎತ್ತಾರೆ. ಸರ್ಕಾರ ಅದಕ್ಕೆ ಉತ್ತರ ಕೊಡ್ತಾ ಇದೆ. ಸೊ ಡಿನ್ನರ್ ಏನಿದ್ರು ಆಫ್ಟರ್ 8 PM ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.